ನಮಸ್ಕಾರ, ಇದು ಜನಶಿ ನ್ಯೂಸ್. ನಾನು ಹಬೀಬ್ ದಂಡಿ. ಓಲಾ ಕಂಪನಿಯಿಂದ ಜಿಪಿಎಸ್ ಸೇವೆ ಸ್ಥಗಿತಗೊಳಿಸಿದ ಹಿನ್ನೆಲೆಯಲ್ಲಿ ಬ್ರೇಕಿಂಗ್ ನ್ಯೂಸ್ ಒಂದು ಈಗ ಬರ್ತಾ ಇದೆ. ಓಲಾ ಕಂಪನಿ ವಿರುದ್ಧ ಕ್ಯಾಬ್ ಚಾಲಕರ ಪ್ರತಿಭಟನೆ ಕೂಡ ನಡೀತಾ ಇರತಕ್ಕಂಥದ್ದು. 300ಕ್ಕೂ ಹೆಚ್ಚು ಕ್ಯಾಬ್ ಚಾಲಕರಿಂದ ಕಚೇರಿ ಎದುರು ಧರಣಿ ನಡೆದಿದೆ. ಬೆಂಗಳೂರಿನ ಮುರುಗೇಶ್ ಪಾಳ್ಯದ ಓಲಾ ಕಂಪನಿ ಎದುರು ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಓಲಾ ಕಂಪನಿಯಿಂದ 2,000 ಜಿಪಿಎಸ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ಬೇರೆ ಡ್ಯೂಟಿ ಮಾಡಲಾಗುತ್ತಿದೆ ಎಂಬ ನೆಪ ಹೇಳಿ ಸ್ಥಗಿತ ಮಾಡಲಾಗ್ತಾ ಇದೆ. ಜಿಪಿಎಸ್ಗೆ ನೀಡಿದ 15,000 ರೂಪಾಯಿ ವಾಪಸ್ ನೀಡಲು ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ. ಹಣ ವಾಪಸ್ ನೀಡುವಂತೆ ಒತ್ತಾಯಿಸಿ ಚಾಲಕರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹಾಕ್ತಿವಿ ನಾವು ಹಾಕಲ್ಲ, ಇವ್ರು ಕೊಡ್ದಾರೆ ನಾವು ಫೇಕ್ ಡ್ಯೂಟಿ ಹಾಕಿರೋದು. ಆತ ಯಾವನು ಸಾಚ ಇಲ್ಲ, ಎಲ್ಲರೂ ಹಾಕಿದೀವಿ, ಹಾಕ್ತಾನು ಇದೀವಿ. ಆತ ಮುಲಾಜೆ ಇಲ್ಲ, ಅದೆಲ್ಲ ಹೇಳ್ತೀವಿ. ನೀನ್ ಡ್ಯೂಟಿ ಕೊಟ್ಟರೆ ಯಾಕೆ ಫೇಕ್ ಡ್ಯೂಟಿ ಹಾಕೋತೀವಿ ನಾವು? ಅಲ್ಲ, ಅವ್ರ ಗಾಡಿಗೆ ಹೋಗಿ ಅವ್ರ ಡ್ಯೂಟಿ ಕೊಡ್ತಾರೆ. ಫಸ್ಟ್ ಬಂದಿರೋ ಅವ್ರ ಗಾಡಿಗೆ ಪ್ರಿಫರೆನ್ಸ್ ಅಂತ. ಹೌದು ಹೌದು ಸರ್, 6ರಿಂದ 7 ಡ್ಯೂಟಿ ಮಾಡಿದ್ರೆ 6ರಿಂದ 8 ಡ್ಯೂಟಿ ಮಾಡಿದ್ರೆ 600 ರೂಪಾಯಿ ಕೊಡ್ತಾರೆ. 10ರಿಂದ 12 ಡ್ಯೂಟಿ ಮಾಡಿದ್ರೆ 1,000 ರೂಪಾಯಿ ಕೊಡ್ತಾರೆ. 13 ಡ್ಯೂಟಿ ಮೇಲೆ ಮಾಡಿದ್ರೆ 1,800 ರೂಪಾಯಿ ಕೊಡ್ತಾರೆ. ಒಂದೊಂದು ವೀಕ್ ಇದ್ದಾಗ ಇನ್ಸೆಂಟಿವ್ಸ್ ಇರಲ್ಲ. ಅವ್ರು ಇಷ್ಟ ಬಂದಾಗ ಚೇಂಜ್ ಮಾಡ್ತಾರೆ ಇನ್ಸೆಂಟಿವ್ಸ್. ಪರ್ಟಿಕ್ಯುಲರ್ ಒಂದು ಇನ್ಸೆಂಟಿವ್ಸ್ ಇಲ್ಲ, ಪರ್ಟಿಕ್ಯುಲರ್ ಒಂದು ರೇಟ್ ಇಲ್ಲ. ನಮ್ಗೆ ಇನ್ಸೆಂಟಿವ್ಸ್ ಬೇಡ. ನಾವು ಕೇಳೋದು ಇಷ್ಟ, ಮ್ಯಾಕ್ಸಿಮಮ್ ಕಿಲೋಮೀಟರ್ಗೆ ಇಷ್ಟು ಬೇಕು ನಮ್ಗೆ. ಇನ್ಸೆಂಟಿವ್ಸ್ ಬೇಡ ಕಣಯ್ಯ, ನಮ್ಗೆ ಇನ್ಸೆಂಟಿವ್ಸ್ ಬೇಡ. ನಮ್ಗೆ ಹೆಸರು ಬರಬೇಕು ಅಂದ್ಬಿಟ್ಟು ನಾವಲ್ಲ, ನಿಮಗೆ ಗವರ್ಮೆಂಟ್ಗೆ ನೀವು ಹೇಳ್ತಾ ಇರೋದು ನಮಗೆ ಬೇಡ, ಇನ್ಸೆಂಟಿವ್ ಬೇಡ. ಕಿಲೋಮೀಟರ್ ಏನ್ ಕೊಡ್ತಾ ಇದ್ರು, ಬೇರೆ ಸ್ಟೇಟ್ ಅಲ್ಲಿ ಏನ್ ಮಾಡ್ತಾ ಇದ್ರೆ ಅಷ್ಟು ಮಾಡು, ನಮಗ್ ಸಾಕು. ಇನ್ಸೆಂಟಿವ್ ಬೇಡ, ಯಾರು ಪೇಟ್ ಡ್ಯೂಟಿ ಹಾಕೊಳ್ಳಲ್ಲ. ಕೊಂಚ ಹೆಸರು ಬರಬೇಕು ಅಂದ್ಬಿಟ್ಟು ಮಾಡಿರೋ ಫ್ರಾಡ್ ಇಲ್ಲ. ಆಯ್ತು, ಬನ್ನಿ ಬ್ರದರ್, ಒಂದು 5 ನಿಮಿಷ, 1 ಸೆಕೆಂಡ್. ಮನೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೀನಪ್ಪ. ಈಗ ಮುರುಗೇಶ್ ಪಾಳ್ಯದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸೀನಪ್ಪ, ಹೇಗೆ ನಡೀತಾ ಇದೆ ಧರಣಿ ಪ್ರತಿಭಟನೆ? ಕಂಪನಿ ಮಾಲೀಕರು ಏನಾದರೂ ಒಂದು ಸಂಧಾನಕ್ಕೆ ಬಂದಿದ್ದಾರಾ? ಏನ್ ಹೇಳ್ತಾರೆ ಪ್ರತಿಭಟನಾಕಾರರು? ಅಬೀಬ್, ಏನಂದ್ರೆ ಇಲ್ಲಿ ಓಲಾ ಕಂಪನಿ ಕ್ಯಾಬ್ ಒಂದು 4 ವರ್ಷಗಳ ಹಿಂದೆನೆ ಒಂದು ಬೆಂಗಳೂರಿನಲ್ಲಿ ಸ್ಥಾಪನೆಗೊಂಡು ಒಂದು ಹಂತವಾಗಿ ಅದನ್ನ ಏನೋ ದೊಡ್ಡ ಒಂದು ಮಟ್ಟದಲ್ಲಿ ತಗೊಂಬಂದ್ರು ಅಂತಾನೆ ಹೇಳ್ಬೋದು. ಇದೇ ರೀತಿಯಲ್ಲಿ ಡ್ರೈವರ್ಸ್ ಕೂಡ, ನಮ್ಮ ಬೆಂಗಳೂರು ಟ್ಯಾಕ್ಸಿ ಚಾಲಕರು ಕೂಡ ಹಂತವಾಗಿಯೇ ಬಂದಿಲ್ಲಿ ಸೇರ್ಕೊಂತ ಒಂದು ದೊಡ್ಡ ಒಂದು ಗ್ರೂಪ್ ಆಯ್ತು ಅಂತಾನೆ ಹೇಳ್ಬೋದು. ಇದುವರೆಗೂ ನೀವು ಗೊತ್ತಿರೋ ತರ ಇಲ್ಲಿ ಎಲ್ಲಾ ಡ್ರೈವರ್ಸ್ ಕೇಳ್ತಿರೋದು ಒಂದೇ ಪ್ರಶ್ನೆ, ಇದಕ್ಕೆ ಅಧಿಕೃತ ಮಾಲೀಕರು ಯಾರಿಲ್ಲ. ಮತ್ತೆ ಏನಂದ್ರೆ ನೀವು ಕೂಡ ಇಲ್ಲಿ ಒಂದು ಏನೋ ನಾವು ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನೀವು ಕೂಡ ಒಂದು ಸಹ ಮಾಲೀಕರು ಅಂತ ಒಂದು ಹೇಳತಕ್ಕಂಥ ಒಂದು ಮಾತುಗಳು ಕೇಳಿಬಂದಿತ್ತು. ಅದೇ ರೀತಿಯಲ್ಲಿ ಎಲ್ಲ ಬೆಂಗಳೂರು ನಾಗರಿಕರು ಇರ್ಬೋದು, ಬೆಂಗಳೂರು ಏನೋ ಟ್ಯಾಕ್ಸಿ ಚಾಲಕರು ಇರ್ಬೋದು, ಸ್ವಂತ ಒಂದು ದುಡ್ಡಿನಿಂದ ಅವರು ಒಂದು ಗಾಡಿಗಳನ್ನ ಹಾಕೊಂತ ಬಂದ್ರು. ಅದಾದ್ಮೇಲೆ ಕಂಪನಿ ಕಡೆಯಿಂದನೇ ಕೆಲವೊಂದು ಗಾಡಿಗಳನ್ನ ಕೊಟ್ಕೊಂತ ಬಂದ್ರು. ಏನೋ ಒಂದು 50,000 60,000 ನೀವು ಡೆಪಾಸಿಟ್ ಮಾಡಿದ್ರೆ ನಿಮಗೆ ಏನೋ ಕ್ಯಾಬ್ ಕೊಡ್ತೀವಿ ಅಂತ ಹೇಳಿ, ನಮ್ಮ ಕಂಪ್ನಿಯಲ್ಲಿ ನಾವು ಸೇವೆ ಕೊಡ್ತೀವಿ ಅಂತ ಹೇಳಿ. ಅದೇ ರೀತಿಯಲ್ಲಿ ಏನಾಯ್ತು ಅಂದ್ರೆ, ಒಂದು 8 ಡ್ಯೂಟಿ ಮಾಡಿದ ತಕ್ಷಣ ನಿಮಗೆ 600 ರೂಪಾಯಿ ಇನ್ಸೆಂಟಿವ್ ಕೊಡ್ತೀವಿ, 10-12 ಡ್ಯೂಟಿ ಮಾಡಿದ್ರೆ 1,200 ರೂಪಾಯಿ ಇನ್ಸೆಂಟಿವ್ ಕೊಡ್ತೀವಿ ಅಂತ ಇನ್ಸೆಂಟಿವ್ ಆಸೆ ತೋರಿಸಿ ಕೆಲವೊಂದು ಏನು ಸಣ್ಣ ಪುಟ್ಟ ಒಂದು ಟ್ಯಾಕ್ಸಿ ಒಂದು ಓಡಿಸಿದಂತ ಗಾಡಿಗಳನ್ನ ಒಂದು ಇಲ್ಲಿ ಒಂದು ಸೇರಿಸ್ಕೊಂಡು ತಕ್ಷಣ ಏನಾಗುತ್ತೆ ಅಂದ್ರೆ ಅವ್ರಿಗೊಂದು ಡಿವೈಸ್ ಕೊಡ್ತಾರೆ. ಡಿವೈಸ್ ಕೊಟ್ಟು ಅದು ಆನ್ಲೈನ್ ಮೂಲಕ ಒಂದು ಅವರೆಲ್ಲೇ ಇರಲಿ, ಯಾವುದೇ ಒಂದು ಏರಿಯಾದಲ್ಲಿ ಒಂದು ಯಾವ ಲೊಕೇಶನ್ ಇರಲಿ, ಎಷ್ಟು ಒಂದು ಗಾಡಿ ಇದೆ, ಮತ್ತೆ ಏನೆಲ್ಲ ಒಂದು ಪ್ರಕ್ರಿಯೆ, ಒಂದು ಡ್ರಾಪ್ ಇರಬಹುದು, ಪಿಕಪ್ ಇರಬಹುದು, ಆನ್ಲೈನ್ ಮುಖಾಂತರವೇನೋ ಆಗುತ್ತೆ. ಹಣ ಒಂದು ಏನು ಇನ್ಸೆಂಟಿವ್ ಒಂದು ಹಣ ಏನಿರುತ್ತೋ 1,200 ರೂಪಾಯಿ ಹಣ, ಆ ಹಣವನ್ನ ಅವರು ಡೈರೆಕ್ಟ್ ಆಗಿ ಬೈ ಕ್ಯಾಶ್ ಕೊಡೋದಿಲ್ಲ, ಅಂದ್ರೆ ಒಂದು ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ. ಇದೇ ರೀತಿಯಲ್ಲಿ ಮಾಡ್ಕೊಂತ ಬರ್ತಿರ್ತಾರೆ. ಈಗ ಏನ್ ಹೇಳ್ತಿದ್ದಾರೆ, ನೆಪ ಹೇಳ್ತಿದ್ದಾರೆ, ನಾವು ನಿಮಗೆ ಡಿವೈಸ್ ಕೊಟ್ಟಿದ್ದೀವಿ, 15,000 ರೂಪಾಯಿ ಕೊಡ್ಬೇಕಂತ. ಅಂದ್ರೆ ಅವರು ಒಂದು ಇಲ್ಲಿ ಬಂದು ಜಾಯಿನ್ ಆಗ್ಬೇಕಾದಾಗ ಯಾವುದೇ ಒಂದು ಡಿವೈಸ್ ನಮಗೆ ಫ್ರೀಯಾಗಿ ಕೊಡ್ತಿದ್ದೀವಿ, ಯಾವುದೇ ಒಂದು ನಮಗೆ ಏನು ಸುಂಕ ತಗೊಳ್ಳೋದಿಲ್ಲ ಅಂತ. ಈಗ 15,000 ರೂಪಾಯಿ ಡಿವೈಸ್ಗೆ ಒಂದು 15,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅದಲ್ಲದೆ ಈಗ ಇನ್ಸೆಂಟಿವ್ ಕೂಡ ಕೊಡ್ತಾ ಬಂದಂತವ್ರಿಗೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, 8 ಡ್ಯೂಟಿ ಮಾಡಿ ಒಂದು 9ನೇ ಡ್ಯೂಟಿ ಮಾಡಬೇಕಾದ್ರೆ ಸುಮಾರು 5 ಅವರ್ 6 ಅವರ್ ಒಂದು ವೇಸ್ಟ್ ಮಾಡ್ತಾ ಅವನ್ನ ಅಲ್ಲೇ ಕಾಯಿಸತಕ್ಕಂಥದ್ದು. ರಾತ್ರಿ 10-11 ಗಂಟೆ ಆದ್ರೂ ಕೂಡ ಕಾಯ್ಬೇಕಾಗುತ್ತೆ ಒಂದು ಡ್ಯೂಟಿಗೆ. ಆ
ಹಿನ್ನೆಲೆಯಲ್ಲಿ ಏನು ಮಾಡಿದ್ರು ಅಂದ್ರೆ ಈಗಿನ ಒಂದು ಟ್ಯಾಕ್ಸಿ ಡ್ರೈವರ್ಗಳು ಅವರಿಗೆ ಅನಧಿಕೃತವಾಗಿ ಬುಕ್ಕಿಂಗ್ ಹಾಕೊಂಡು ಒಂದು ಡ್ಯೂಟಿ ಮಾಡಿಕೊಂಡು ಇನ್ಸೆಂಟಿವ್ ತಗೊಳ್ಳೋಕೆ ಮುಂದಾಗಿದ್ರು ಅಂತಾನೆ ಹೇಳ್ಬೋದು. ಈ ಒಂದು ಎಲ್ಲ ಒಂದು ಹಂತಕ್ಕೆ ಹೋಗಬೇಕಾದ್ರೆ ಡ್ರೈವರ್ಸ್ ಅವ್ರ ಕಂಪನಿ ಓಲಾ ಕಂಪನಿಯವರ ಹುಟ್ಟಿದ ಒಂದು ಆಸೆ ಹಿನ್ನೆಲೆಯಲ್ಲಿ ಡ್ರೈವರ್ಗಳು ಈ ಒಂದು ನಿಟ್ಟಿನಲ್ಲಿ ಬಂದ್ರು ಅಂತಾನೆ ಹೇಳ್ಬೋದು. ಈಗ ನೀವು ನೋಡ್ತಿರ್ಬೋದು, ಇವತ್ತು ಒಂದು ದಂಡಿ ಬಂದಂತ ತಕ್ಷಣದಲ್ಲಿ ಏನಾಯ್ತು ಅಂದ್ರೆ ನಮಗೆ ಒಂದು ಜನಶ್ರೀ ವಾಹಿನಿ ಬಂದ ನಂತರ ಒಂದು ಸುಮಾರು ಏನಿಲ್ಲ 500 ಜನ ಒಂದು ಸೇರಿದ್ರು ಇಲ್ಲಿ ಡ್ರೈವರ್ಸ್ ಇಲ್ಲಿ ಸೇರಿ ಗಲಾಟೆ ಮಾಡ್ತಿದ್ರು ಅಂತ ಹೇಳ್ಬೋದು. ನಾವು ಬಂದು ಕೇಳಿದಾಗ ಕೂಡ ನಮಗೆ ನೀವ್ಯಾರು ಕೇಳಬೇಕಂತಾನೆ ಹೇಳಿದ್ರು. ನಮಗೆ ಮಾಧ್ಯಮದವರಿಗೆ ನಾವೊಂದು ಕ್ವಶನ್ ಮಾಡಿರ್ತಕ್ಕಂಥ ಒಂದು ಓಲಾ ಕಂಪನಿ ಒಬ್ಬ ಮ್ಯಾನೇಜರು ಅವ್ರು ಕೇಳಿದಾಗ ನೀವು ಯಾರು ಅಂತ ಕೇಳಿದಾಗ ಅವರು ಯಾವುದೇ ಒಂದು ಮಾಹಿತಿ ಕೊಡಲಿಲ್ಲ ನನಗೆ. ನಾನು ಯಾರಾದ್ರೆ ನಿಮ್ಗೆ ಏನು ಅಂದ್ಬಿಟ್ಟು ಅಷ್ಟೇಳಿ ಮುಂದೆ ಹೊರಟೋದ್ರು ಅಂತ ಹೇಳ್ಬೋದು. ಈಗ ನೀವು ನೋಡ್ತಿರ್ಬೋದು, ನಾವು ಬಂದು ಒಂದು ಕೇಳಿದ ತಕ್ಷಣ ಇವಾಗ ನಿಮ್ಗೆ ಕಾಣ್ತಿರೋ ಒಂದು ದೃಶ್ಯಗಳಲ್ಲಿ ನೀವು ಇದೆಲ್ಲ ಇನ್ನು ಸಂಪೂರ್ಣ ದೊಡ್ಡ ಗಲಾಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಡ್ರೈವರ್ಸ್ ಏನು 3,000 ಡ್ರೈವರ್ಸ್ ಇದ್ದಾರೆ ಆ ಎಲ್ಲ ಡಿವೈಸ್ನ ಕೂಡ ಹಂತವಾಗಿ ಎಲ್ಲ ಒಂದು ಕಡೆಯಿಂದನೂ ಒಬ್ಬೊಬ್ಬರಿಗೇನು ಒಂದು ಡಿವೈಸ್ ಓಪನ್ ಮಾಡ್ತಾನೆ ಬಂದಿರೋ ಅಂತ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡ ಒಂದು ಜಾಲನೇ ಒಂದು ಹೇಳ್ಬೋದು. ಓಲಾ ಡ್ರೈವರ್ಸ್ಗೆ ಓಲಾ ಕಂಪನಿ ಮಾಡ್ತಿರ್ಕಂತ ದೊಡ್ಡ ಮೋಸ ಅಂತಾನೆ ಹೇಳ್ಬೋದು. ಅದಲ್ಲದೆ ಈಗ ಇನ್ನೊಂದು ಹೇಳ್ತಿದ್ದಾರೆ, ಅವರು ಇವತ್ತು ಓಪನ್ ಮಾಡ್ತಾರೆ ಈ ಡಿವೈಸು, ನಾಳೆ ಅದನ್ನ ಮತ್ತೆ ಏನೋ ಬ್ಲಾಕ್ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ಮಾತುಗಳು. ನಾವು ಇವಾಗ ಕೆಲವರು ಕೇಳಿದಾಗ ವರುಣ್ ಅಂತ ಒಬ್ಬ ಇಲ್ಲಿ ಒಂದು ಸಹ ಉದ್ಯೋಗಿ ಅಂತ ಹೇಳ್ಕೊಂಡು ಬಂದ ಅವನು ನನ್ನ ಹತ್ರ ನಮ್ಮ ಮಾಧ್ಯಮದ ಹತ್ರ ಬಂದು ಮಾತಾಡಿದಾಗ ಅವ್ರು ಹೇಳಿರ್ತಕ್ಕಂಥ ಮಾತುಗಳು, ಯಾವುದೇ ಕಾರಣಕ್ಕೂ ನಾವು ಏನು ಡಿವೈಸ್ ಬ್ಲಾಕ್ ಮಾಡೋದಿಲ್ಲ. ಅವರು ಕೆಲವೊಂದು ಡ್ರೈವರ್ಸು ಅಸಭ್ಯ ವರ್ತನೆ ಮಾಡಿದ್ದಾರೆ ಲೇಡೀಸ್ ಹತ್ರ ಅಂತ ಹೇಳ್ತಕ್ಕಂಥ ಮಾತುಗಳು. ಆ ಅಸಭ್ಯ ವರ್ತನೆ ಮಾಡಿರೋ ಡ್ರೈವರ್ಸ್ನ ನಾನು ಒಂದು ಕರೆಸಿ ಮಾತಾಡ್ತೀನಿ, ಈಗ ಏನಿದೆ ಅದನ್ನ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಮಾತುಗಳು. ಅಭೀಬ್, ಈಗ ನೀವು ನೋಡ್ತಿರ್ಬೋದು, ನಮ್ಮ ಜನಶ್ರೀ ವಾಹಿನಿ ಬಂದ ನಂತರನೇ ಇಲ್ಲಿ ಒಂದು ಮುಕ್ತಿ ಸಿಕ್ತು ಅಂತಾನೆ ಹೇಳ್ಬೋದು. ಇಲ್ಲಿಗ ನಮ್ಮ ತಂಡ ಬಂದು ಇಲ್ಲಿ ಸಮೀಕ್ಷೆ ಮಾಡಿ ಇಲ್ಲಿ ಏನೆಲ್ಲ ನಡೀತಿದೆ, ಯಾರಿಗೆ ಏನಾಗ್ತಿದೆ ಅಂತ ಕೇಳಿದ ತಕ್ಷಣ ಇದು ಈ ತರ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ಕೆ ಬಂತು ಅಂತ ಹೇಳ್ಬೋದು. ಈಗ ನೋಡಿ, ಈಗ ದೃಶ್ಯಗಳನ್ನ ನೋಡ್ತಿರ್ಬೋದು ನಿಮ್ಗೆ. ಈಗ ಹಂತವಾಗಿ ಎಲ್ಲ ಒಂದು ಶೆಲ್ಟರ್ ಯಾರು ಕಾಣಲಿಲ್ಲ, ಓಲೋ ಸ್ಟಾಪ್ ಅನ್ನೋದು ಯಾರು ಇರ್ಲಿಲ್ಲ. ನಾವು ಬಂದ ತಕ್ಷಣ ಒಬ್ಬೇ 3 ಜನ ಮಾತ್ರ ಇದ್ರು ಅಂತ ಹೇಳ್ಬೋದು. ಆ 3 ಜನ ಬಿಟ್ರೆ ಯಾರು ಇಲ್ಲ. ಈಗ ಎಲ್ಲಾ ಒಂದು ಸಿಸ್ಟಮ್ ಮುಂದೆನೂ ಒಬ್ಬೊಬ್ಬ ಒಂದು ಓಲಾ ಸಿಬ್ಬಂದಿ ಬಂದು ಕೂತ್ಕೊಂಡು ಡಿವೈಸ್ ನ ಓಪನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಭೀಬ್, ಇದು ಒಂದು ನಡೆದಂತ ಒಂದು ಘಟನೆ. ಇದು ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ, ಅದು ಏನೇ ಇರಬಹುದು, ಅದನ್ನ ಕೂತು ಡ್ರೈವರ್ಸ್ ಮತ್ತೆ ಓಲಾ ಸಂಸ್ಥೆ ಸಂಸ್ಥಾಪಕರಾಗಿರೋ ಅವ್ರು ಕೂತು ಮಾತಾಡ್ಬೋದಿತ್ತು. 2,000-3,000 ಡಿವೈಸ್ ನ ಲಾಕ್ ಮಾಡಿದ್ರೆ ಏಕಾಏಕಿ ಅವ್ರು ಬದುಕೋದಾದ್ರೂ ಹೇಗೆ, ಅವರು ದಿನ ಕೂಲಿಗಾರರು ಅವ್ರಿಗೆ ಬದುಕೋದಾದ್ರೂ ಹೇಗೆ, ಅವರು ಲೋನ್ ಕಟ್ಟೋದಾದ್ರೂ ಹೇಗೆ ಅಂತ ಒಂದು ಪ್ರಶ್ನೆ ಆಗ್ತಿದ್ದಾರೆ. ಈಗ ಇನ್ನೊಂದು ಏನ್ ಹೇಳ್ತಿದೆ ಅಂದ್ರೆ, ನಮಗೆ ಯಾವುದೇ ಒಂದು ನೀವು ಇನ್ಸೆಂಟಿವ್ ಬೇಡ, ನಮಗೆ ಒಂದೇ ಒಂದು ನಿಮಗೆ ಸರ್ಕಾರಿ ಏನ್ ನಿಗದಿ ಮಾಡಿದೆಯೋ ಅದೇ ರೇಟ್ ನಲ್ಲಿ ನಮಗೆ ಒಂದು ಡ್ಯೂಟಿ ಕೊಡಿ, ಮಾಡ್ಕೊಂತ ಹೋಗ್ತೀವಿ ವಿನಃ ನಮಗೆ ಯಾವುದೇ ಒಂದು ಇನ್ಸೆಂಟಿವ್ ಬೇಡ, ಏನು ಬೇಡ ಅಂತ ಹೇಳ್ತಿದ್ರೆ. ಅಭಿ, ಓಕೆ, ಹಾಗಾದ್ರೆ ಸೀನಪ್ಪ, ಈಗ ಅವರ ಬೇಡಿಕೆ ಏನಿದೆ, ವಾಹನ ಚಾಲಕರ ಡ್ರೈವರ್ಗಳ ಬೇಡಿಕೆ ಏನಿದೆ, ಬೇಡಿಕೆಗೆ ಓಲಾ ಕಂಪನಿಯ ಆಡಳಿತ ಮಂಡಳಿ ಅಥವಾ ಅದರ ಮಾಲೀಕರು ಏನಾದರೂ ಒಪ್ಪಿಗೆ ಸೂಚಿಸಿದಾರಾ ಅಥವಾ ಏನಾದರೂ ಸಂಧಾನ ಬಂದಿದೆಯಾ, ಹೇಗೆ? ಅಭಿ, ಇದುವರೆಗೂ ಮಾಲೀಕರು ಯಾರು ಅಂತ ಇಲ್ಲಿ ಗೊತ್ತಾಗ್ತಾ ಇಲ್ಲ. ನಾವು ಬಂದು ಕೇಳಿದಾಗ, ನಾವು ಬಂದು ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ ನಮ್ಗೆ. ಅಧಿಕೃತವಾಗಿ ನಾನೇ ಮಾಲೀಕ ಅಂತ ಯಾರು ಇದುವರೆಗೂ ಬಂದು ಹೇಳ್ತಕ್ಕಂಥ ಮಾತುಗಳು ಯಾವೂ ಇಲ್ಲ. ಆದ್ರೆ ಈಗ ನಾವು ಬಂದು ನಮ್ಮ ವಾಹಿನಿ ಬಂದು ಇಲ್ಲಿ ಪ್ರಚಾರಕ್ಕೆ ಮುಂದಾದಾಗ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಸಂಧಾನಕ್ಕೆ ಬಂದು ವರುಣ್ ಅಂತ ಅವರು ಬಂದು ಇನ್ನು ನಾನು ಎಲ್ಲಾ ಡಿವೈಸ್ ಕೂಡ ನಾನು ಬ್ಲಾಕ್ ಇರೋದು ಏನಿದೆಯೋ ಅದನ್ನೆಲ್ಲವನ್ನು ಅನ್ಲಾಕ್ ಮಾಡಿ ಅವ್ರಿಗೆ ಡ್ಯೂಟಿ ಮಾಡಲಿಕ್ಕೆ ನಾನು ಅವಕಾಶ ಕೊಡ್ತೀನಿ ಅಂತ ಹೇಳಿರೋ ಮಾತುಗಳು ಬಂದಿದೆ. ಈಗ ಚಾಲಕರು ಕೇಳ್ತಿರೋದು ಒಂದೇ, ನಮಗೆ 15,000 ರೂಪಾಯಿ ಹಾಕಿದ್ದೀರಾ ಏನಕ್ಕೆ? ನಮಗೆ ಬಂದ ತಕ್ಷಣ ನೀವು ಯಾವುದೇ ಒಂದು ಮಾಹಿತಿ ನೀಡದೆ, ಅಂದ್ರೆ ಯಾವುದೇ ಒಂದು ಅಗ್ರಿಮೆಂಟ್ ಇರ್ಬೋದು, ಒಂದು ಅಧಿಕೃತವಾಗಿ ಒಂದು ಪತ್ರದ ಮುಖಾಂತರ ಇರ್ಬೋದು, ಯಾವುದೂ ಏನಿಲ್ಲ, ಇಲ್ದೇನೆ ನೀವು ಕ್ಯಾಬ್ನ ಅಟ್ಯಾಚ್ ಮಾಡ್ಕೊಂಡ್ರಿ, ಆ ಒಂದು ಫೋನ್ ಕೊಟ್ಟು ಅಟ್ಯಾಚ್ ಮಾಡ್ಕೊಂಡು, ಅಂದ್ರೆ ಡಿವೈಸ್ ಕೊಟ್ಟು ಅಟ್ಯಾಚ್ ಮಾಡ್ಕೊಂಡು GPS. ಈಗ ಕೆಲವೊಬ್ಬರಿಗೆ ಸಿಗ್ನೇಚರ್ ಮಾಡಿಸ್ಕೊಂಡು ಒಂದು ಬಾಂಡ್ ಪೇಪರ್ ಮೇಲೆ ಮಾಡಿಸ್ಕೊಂಡಿದ್ರೆ, ಅದು ಜೆರಾಕ್ಸ್ ಕಾಪಿ ಕೂಡ ಒಂದು ಪ್ರತಿ ಕೂಡ ಅವ್ರಿಗೆ ಯಾರಿಗೂ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಪ್ರತಿನೂ ಕೂಡ ಕೊಡದೆ ನಾವು ಲಾಸ್ಟ್ ಅಲ್ಲಿ ಕೊಡ್ತೀವಿ, ನಾವು ಅದಾದ್ಮೇಲೆ ಕೊಡ್ತೀವಿ, ಹೀಗೆ ಹಾಗೆ ಅಂತ ಹೇಳ್ಕೊಂತ ಬರ್ತಾನೆ ಇದ್ರೆ ಹೊರತು ಇದುವರೆಗೂ ಯಾವುದೇ ಒಂದು ಏನೋ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಅಲ್ಲದೆ ಈಗ ಅವ್ರು ಕೇಳ್ತಿರೋ 15,000 ಕೊಡಕ್ಕಾಗಲ್ಲ ನಾವು, ಮತ್ತೆ ನೀವು ಇನ್ಸೆಂಟಿವ್ ಅಂತ ಏನ್ ಹೇಳಿದ್ರು ಅದು ನಮ್ಗೆ ಬೇಡ, ನಮಗೆ ಸರ್ಕಾರಿ ನಿಗದಿ ಪಡೆದಿರ್ಕಂತ ಏನು ರೇಟ್ ಇದೆಯೋ ಕಿಲೋಮೀಟರ್ಗೆ ಇಷ್ಟು ಅಂತ, ಆ ಒಂದು ಕಿಲೋಮೀಟರ್ ಕೊಡಿ ಸಾಕು, ನಾವು ಅದನ್ನ ಅಚ್ಚುಕಟ್ಟಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿದ ತಕ್ಷಣ ಅದನ್ನ ಈಗ ಡಿವೈಸ್ನೆಲ್ಲ ಓಪನ್ ಮಾಡಿ ಅವರಿಗೆ ಡ್ಯೂಟಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ಬೋದು. ಅಭಿ, ಓಕೆ, ಹಾಗಾದ್ರೆ ಸದ್ಯಕ್ಕೆ ಈಗ ಪ್ರತಿಭಟನೆ ನಿಂತಿದೆ, ಡ್ರೈವರ್ಗಳೆಲ್ಲ ತಮ್ಮ ಕೆಲಸಕ್ಕೆ ಹೋಗಿದ್ದಾರಾ ಸೀನಪ್ಪ?
ಹೌದು ಸರ್, ಈಗ ಏನ್ ನೀವು ನೋಡ್ತಿದ್ದೀರಾ, ಈಗ ಪ್ರತಿಭಟನೆ ಒಂದು ಶಾಂತ ರೀತಿಯಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು. ಬಂದು ಈಗ ಡಿವೈಸ್ ಎಲ್ಲ ಓಪನ್ ಆದ್ಮೇಲೆ ಕೆಲವರು ಡ್ಯೂಟಿಗೆ ತೆರಳಿದ್ದಾರೆ, ಕೆಲವರು ಇನ್ನೂ ಇಲ್ಲಿ ಕಾಯ್ತಿದ್ದಾರೆ ಡಿವೈಸ್ ಓಪನ್ ಮಾಡಿಸ್ಕೊಳ್ಳಿಕ್ಕೆ, ಇನ್ನು ಕೆಲವರು ಹಾಗೆ ಹೋಗ್ತಾ ಇದ್ದಾರೆ, ಡಿವೈಸ್ ಕಾದು ತಗೊಂಡು ಹೋಗ್ತಾನೆ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಕೆಲವರು ವೇಟ್ ಮಾಡ್ತಿದ್ದಾರೆ. ಡಿವೈಸ್ ಓಪನ್ ಆದ್ಮೇಲೆ ಕೆಲವರು ಡ್ಯೂಟಿಗೆ ತೆರಳಿದ್ದಾರೆ ಅಭೀಮ್. ಈಗ ಎಲ್ಲ ಒಂದು ಶಾಂತ ರೀತಿಯಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇದು ಒಂದು ನಮ್ಮ ಜನಶ್ರೀ ವಾಹಿನಿಯ ಅಭಿಯಾನನೇ ಅಂತಾನೆ ಹೇಳ್ಬೋದು. ಒಂದು 3,000 ಕಾರ್ಮಿಕರಿಗೆ ಇವತ್ತಿನ ದಿವಸದಲ್ಲಿ ಒಂದು ಕೆಲಸ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಓಲಾ ಕಂಪನಿ ಕಡೆಯಿಂದ ಕೊಡಿಸಿದೆ ಅಂತಾನೆ ಹೇಳ್ಬೋದು ಅಭಿ. ಓಕೆ ಸೀನಪ್ಪ, ಪ್ರತಿಭಟನಾಕಾರರು ಅಥವಾ ಆ ವಾಹನ ಚಾಲಕರು ಜನಶ್ರೀಗೆ ಧನ್ಯವಾದ ಏನಾದರೂ ಹೇಳಿದ್ರ? ಹೌದು ಅಭಿ, ಇಲ್ಲಿ ನನಗೆ ಮಾಹಿತಿ ಕೊಟ್ಟಂತವರು ಒಬ್ಬ ಸುನಿಲ್ ಅಂತ ಇದ್ದಾರೆ ನಮ್ಮ ಜೊತೆಗೆ. ಅವ್ರು ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ, ಅವರು ಯಾವ ರೀತಿ ಒಂದು ಅಭಿಪ್ರಾಯ ಹಂಚ್ಕೋತಾರೆ, ಅವರು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಂತ ಸಮಯದಲ್ಲಿ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ ಅಂತ ಹೇಳ್ತಾರೆ. ಸರ್ ಬನ್ನಿ, ಈಗ ನೀವು ನಮಗೆ ಕಾಲ್ ಮಾಡಿದಾಗ ನನಗೆ ತುಂಬಾ ತೊಂದರೆ ಆಗ್ತದೆ ಅಂತ ಹೇಳಿ, ಇವಾಗ ನೀವು ಯಾವ ರೀತಿ ಫೀಲ್ ಆಗ್ತದೆ? ಸರ್ ಇವಾಗ ಒಂದು ಸ್ವಲ್ಪ ನೀವು ಬಂದಿದ್ದಕ್ಕೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ನೀವು ಬರದೇ ಹೋಗಿದ್ರೆ ಖಂಡಿತ ಮಾಡಿಕೊಡ್ತಾ ಇರಲಿಲ್ಲ ಅವರು. ನಾನು ಗ್ಯಾರಂಟಿ ಇದ್ದೀನಿ, ನಿಜ. ಯಾರೂ ಮಾಡ್ತಾ ಇರಲಿಲ್ಲ. ನಿನ್ನೆಲ್ಲ ಮಾಡಿದ್ವಿ, ಯಾರೂ ರೆಸ್ಪಾನ್ಸ್ ಮಾಡಿಲ್ಲ. ರಕ್ಷಣಾ ವೇದಿಕೆಯಲ್ಲಿ ಬಂದರು, ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರೋ ಬಂದಿದ್ದರು, ಯಾರು ಏನೂ ಮಾಡಿಕೊಟ್ಟಿಲ್ಲ. ನೀವು ಬಂದ ಮೇಲೆ ಇವಾಗ ಮಾಡಿ ನಮಗೆ ಕೊಟ್ಟಿದ್ದಾರೆ. ಬಟ್ ಇದು ಎಷ್ಟು ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ. ತಾತ್ಕಾಲಿಕವಾಗಿರುತ್ತಾ ಏನು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಬಟ್ ಇವಾಗ ಏನಾಗುತ್ತೆ, ನಮಗೆ ನ್ಯಾಯ ದೊರಕಿಸ್ಕೊಡಿ ಸರ್. ಈಗ ಇನ್ನೊಂದೇನಂದ್ರೆ, ನೀವು ನನಗೆ ಹೇಳಿದಂಥ ಮಾತುಗಳು, ಏನು ನಮ್ಮ ಡಿವೈಸ್ ಓಪನ್ ಮಾಡಿಲ್ಲ, ನಮಗೆ ಒಂದು ತುಂಬ ಕಷ್ಟ ಆಗ್ತಾ ಇದೆ ಅಂದರೆ, ನೀವು ಎಷ್ಟು ದಿವಸದಿಂದ ಈ ಹೋರಾಟ ನಡೆಸಿಲ್ಲ ಅಂದರೆ, ಎಷ್ಟು ದಿವಸ ನೀವು ಪ್ರತಿಭಟನೆ ಮಾಡ್ತಿದ್ದೀರಿ? ಸರ್ ಒಂದು 4-5 ದಿವಸದಿಂದ ಬರ್ತಾ ಇದ್ದೀವಿ ಸರ್ ನಾವು. ಎಷ್ಟು ಜನ ಬಂದ್ ಮಾಡ್ತಿದ್ದೀವಿ ಸರ್? ಸುಮಾರು 1,000 ಜನ ಮೇಲೇ ಬಂದಿದ್ದೀವಿ ಸರ್. 3 ದಿವಸದಿಂದನೂ ಸೇಮ್ ಅಷ್ಟೇ ಇದ್ದೀವಿ ಸರ್. ಅವರು ಯಾವ ರೀತಿ ನಿಮಗೆ ಪ್ರತಿಕ್ರಿಯೆ ನೀಡೋದು? ಆಫೀಸ್ ಸಿಬ್ಬಂದಿ ಆಗಲಿ ನಿಮ್ಮ ಬಂದ ತಕ್ಷಣ ನೀವು ಮಾತಾಡಿಸಿ ನಿಮಗೆ ಏನು ಕಷ್ಟಗಳನ್ನ ಪರಿಹರಿಸ್ತೀವಿ ಅಂತ ಹೇಳಿದ್ರ, ಇಲ್ಲ ಏನಾದರೂ ಧಮಕಿ ಆಗೋ ವಿಚಾರಗಳೇನಾದ್ರು ಮಾಡಿದ್ರ? ಸರ್ ಇದರಲ್ಲಿ ಯಾರು ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ಓಡಾಡಿದ್ರು ವಿನಃ ಯಾರೂ ನಮಗೆ ಪ್ರತಿಕ್ರಿಯಿಸಿಲ್ಲ. ಖಂಡಿತವಾಗ್ಲೂ ಯಾರೂ ಹೆಲ್ಪ್ ಮಾಡಿಲ್ಲ ನಮಗೆ. ಇವ್ರು ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಅವ್ರು ಕೇಳಿದ್ರೆ ಇವ್ರ ಮೇಲೆ ಕೇಳ್ತಾರೆ. ಕಾಲ್ ಸೆಂಟ್ರಿಗೆ ಫೋನ್ ಮಾಡಿದ್ರೆ ಇನ್ನು ಆಫೀಸಲ್ಲಿ ಬಂದು ಮಾತಾಡಿ ಅಂತಾರೆ. ಇಲ್ಲಿ ಆಫೀಸಿಗೆ ಬಂದರೆ ಬೆಳಗ್ಗೆ ಸಾಯಂಕಾಲ ತನಕ ಇಲ್ಲೇ ಹೋಗುತ್ತೆ ಟೈಮ್ ನಮಗೆ. ಒಂದು ದಿವಸ ಇಲ್ಲ, ಒಂದು ದಿವಸಕ್ಕೆ ನಮ್ಗೆ 2,000 ರೂಪಾಯಿ ಲಾಸ್ ಆದರೆ ಇವ್ರು ಕೊಡ್ತಾರಾ? ಯಾರು ಕಟ್ಕೊಡ್ತಾರೆ? ನಾವು ಇಲ್ಲಿ ಮನೇಲಿ ಹೆಂಡತಿ ಮಕ್ಕಳನ್ನ ಸಾಕಬೇಕು, EMI ಪೇ ಮಾಡ್ಬೇಕು ನಾವು. ಈ ಕಡೆ ಫೈನಾನ್ಸ್ ಅವ್ರದ್ದು ಕಾಟ. ಎಲ್ಲಿ ಹೋಗೋಣ ಹೇಳಿ? ಇವ್ರು ಕರೆಕ್ಟಾಗಿ ಡ್ಯೂಟಿ ಕೊಟ್ಟರೆ ಯಾರು ತಾನೇ ಮಾಡಲ್ಲ? ಇವ್ರು ಕೊಡದೇ ಇರೋಕೆ ತಾನೇ ಹಂಗೆ ಫೇಕ್ ಡ್ಯೂಟಿ ಹಾಕ್ಕೊಂಡು ಎಲ್ಲ ಮಾಡ್ತಾರೆ. ಇವ್ರು ಕೊಟ್ಟಿದ್ರೆ ಯಾರು ಮಾಡೋರು? ಉದಾಹರಣೆಗೆ 9 ಡ್ಯೂಟಿ ಮಾಡ್ತೀವಿ, ಇನ್ನೊಂದು ಡ್ಯೂಟಿ ಬೇಕು. ರಾತ್ರಿ 10 ಗಂಟೆ ಆಗಿದೆ, ಇನ್ನು ಒಂದು ಅರ್ಧ ಗಂಟೆಯಿಂದ 1 ಅವರ್ ಟೈಮಿಂಗ್ಸ್ ಇದೆ. ಬೀಳಲ್ಲ, ಏನು ಮಾಡ್ಬೇಕು ನಾವು? ಹಂಗೆ ಅಲ್ಲೇ ಕೈ ಕೊಟ್ಕೊಂಡು ಅಲ್ಲೇ ಕ್ಯಾಬಲ್ಲಿ ಹಂಗೆ ಮಲ್ಕೊಂಡಿರ್ಬೇಕಾ ನಾವು? ಅದಕ್ಕೆ ತಾನೇ ನಾವು ಡ್ಯೂಟಿ ಹಾಕೊಳ್ಳೋದು. 10 ಗಂಟೆ ಒಳಗಡೆ ನೀನೇ ಡ್ಯೂಟಿ ಕೊಟ್ಮೇಲೆ ನಾವು ಯಾಕಪ್ಪ ಹೋಗ್ತೀವಿ? ಅದಕ್ಕೆ ಯಾಕೆ ಹೋಗ್ತೀವಿ ಹೇಳಿ? ಫೇಕ್ ಡ್ಯೂಟಿ ಅನ್ನೋದೇ ನಮಗೆ ಗೊತ್ತಿಲ್ಲ, ಆಯಿತಾ? ಇವ್ರು ಕರೆಕ್ಟಾಗಿ ಕೊಟ್ಟರೆ ನಾವು ಯಾಕೆ ಮಾಡ್ತೀವಿ? ಇಲ್ಲಿಗೆಲ್ಲ ಬಂದು ಹಿಂಗೆ ಎಲ್ಲ ಮಾಡ್ತಾ ಇದ್ವು ನಾವು. ಡ್ರೈವರ್ಗಳೆಲ್ಲ ಬಂದು ಇಲ್ಲಿ ಕೂತ್ಕೊಳ್ಳೋದು ನೆಸೆಸಿಟಿ ಇರ್ತಾಯ್ತಾ? ಹೇಳಿ ಸರ್, ನೀವೇ ಹೇಳಿ. ಮತ್ತೆ ಈಗ ನಮ್ಮ ಜನಶ್ರೀ ವಾಹಿನಿ ಬಂದ ಮೇಲೆ ಇಲ್ಲಿ ಒಂದು ಶಾಂತಿ ರೀತಿ ಬಂದಿದೆ ಅಂತ ಹೇಳ್ಬೋದು. ಏನು ಹೇಳ್ತಾರೆ ಸರ್? ಸರ್ ನಮ್ಗೆ ತುಂಬ ಖುಷಿ ಆಯಿತು ಸರ್. ಬೇಗ ಬಂದಿದ್ದಕ್ಕೆ ನಮ್ಗೆ ಇನ್ನೂ ಖುಷಿ ಆಯಿತು. ಮಾಡಿ 1 ಅವರ್ಗೆ ಫೋನ್ ಮಾಡಿದ್ದಕ್ಕೆ ಬಂದ್ರಲ್ಲ, ನಮಗೆ ತುಂಬ ಸಂತೋಷ ಆಯಿತು. ಎಲ್ಲ ಡ್ರೈವರಿಂದನೂ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ತುಂಬ ಖುಷಿಯಾಗಿದೆ. ಇದು ಅಭಿಬ್ ಹೇಳಂತ ಮಾತುಗಳು. ಅವರು ಸುನೀಲ್ ಅವರು ಹೇಳಂತ ಮಾತುಗಳು ಏನಂದ್ರೆ, ಎಲ್ಲ ಡ್ರೈವರ್ಸ್ಗೂ ಒಟ್ಟಾಗಿ ಸೇರ್ಕೊಂಡು ನಾವು ಅಭಿಬ್ ಏನೋ ಮಾಡ್ತಿದ್ದೀವಿ, ಏನೋ ಧನ್ಯವಾದ ಸಲ್ಲಿಸ್ತೀವಿ. ನೀವು ಬಂದ ತಕ್ಷಣ ನಮಗೆ ಈ ತರ ಒಂದು ಮಾಹಿತಿ ಸಿಕ್ತು, ಒಂದು ಒಳ್ಳೆ ಒಂದು ಕಾರ್ಯನೇ ಆಯ್ತು ಅಂತ ಹೇಳ್ತಿದ್ದಾರೆ ಅಭಿಬ್. ಓಕೆ ಸೀನಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಯಾರು ಅಂತ ನಿಮ್ಗಿಂತ ಹೈಯರ್ ಕಂಡ್ರೆ ಅವರು ಬರಲ್ಲ. ಬ್ರೇಕ್ ಬುಕಿಂಗ್ ಅಂತ ఎందుకు ಕನ್ವಿನ್ಸ್ చేస్తున్నారు సార్? ಆಫ್ ಮಾಡಿ ಓಪನ್ ಮಾಡ್ತೀವಿ ಫಸ್ಟ್. ಎಲ್ಲ ಓಪನ್ ಮಾಡ್ಬಿಡಿ. ಕ್ರೌಡ್ ನಾನು ಜಾಗ ಮಾಡೋಕ್ಕಾಗಲ್ಲ. ನೋಟಿಸ್ ಅಟೆಂಡ್ ಮಾಡಿ. ಟರ್ಮಿನೇಟ್ ಮಾಡಿದಾರಂತೆ. ರಾತ್ರಿ ಫೋನ್ ಮಾಡಿ ನಿಮ್ಗೆ ಗಾಡಿ ಆನ್ಲೋಡ್ ಆಗಿದೆ ಅಂತ ಫೋನ್ ಮಾಡಿದ್ದಾರೆ. ಇವಾಗ ಹೆಂಗ್ ತಿರ್ಗಾ ಟರ್ಮಿನೇಟ್ ಆಗ್ಬಿಡ್ತು? ಎಲ್ಲರದ್ದು ಸರಿ ಇದೆಯಲ್ಲ ಸರ್? ಟರ್ಮಿನೇಟ್ ಮಾಡಿರೋದಲ್ಲ ಫಸ್ಟ್. ಈಗ ಒಂದು ಪುಟ್ಟ ಬ್ರೇಕ್ ಬೇಕಾದ್ಮೇಲೆ ಮತ್ತೆ ಜನಶ್ರೀ